ಮಂಡಿಕಲ್ಲು ಮಾವು ಬೆಳೆಗಾರರ ಸರ್ವ ಸದಸ್ಯರ ಮಹಾಸಭೆ ಯಶಸ್ವಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಡಿಕಲ್ಲು ಮಾವು ಬೆಳೆಗಾರರ ಸಂಘ ಮಂಡಿಕಲ್ಲೂರವರಿಂದ 2024-25ನೇ ಸಾಲಿನ ಸರ್ವ ಸದಸ್ಯರ ಸಭೆಯನ್ನ ಗೋಶಗಿರಿ ಕೋದಂಡರಾಮ ಸಮುದಾಯ ಭವನ, ಅಡ್ಡಗಲ್ಲು ರಸ್ತೆ, ಮಂಡಿಕಲ್ಲು ಇಲ್ಲಿ ಸಂಘದ ಪ್ರಭಾರಿ ಅಧ್ಯಕ್ಷರಾದ ಈ ಶಿವರಾಮ್ ರವರ ಅಧ್ಯಕ್ಷತೆಯಲ್ಲಿ ನಡೆಸಲು ನಿಗದಿಪಡಿಸಲಾಗಿದ್ದು, ಸಂಘದ ಎಲ್ಲ ಸದಸ್ಯರುಗಳು ಸಮಯಕ್ಕೆ ಸರಿಯಾಗಿ ಹಾಜರಾಗಿ ವಾರ್ಷಿಕ ಬಸವಣ್ಣನವರು 12ನೇ ಶತಮಾನದಲ್ಲಿ ಸಮಾಜದಲ್ಲಿನ ಅಸಮಾನತೆ, ಅಸ್ಪೃಶ್ಯತೆ, ತಾರತಮ್ಯಗಳ ವಿರುದ್ಧ ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟು ಮಾನವ ಕುಲವೆಲ್ಲ ಒಂದೇ ಧರ್ಮ, ಒಂದೇ ಜಾತಿ, ನಾವೆಲ್ಲರೂ ಭೇದ ಭಾವ ಮಾಡದೆ ಎಲ್ಲರಲ್ಲಿಯೂ ಬೆರೆತು ಒಂದಾಗಿ ಬಾಳಬೇಕೆಂದು ಮಹಾನ್ ಕನಸನ್ನು ಹೊತ್ತ ಮಹಾನ್ ಪುರುಷರು ಅಂದಿನ ಸಾವಿರಾರು ವರ್ಷಗಳ ಹಿಂದಿಗೆ ವಚನ ಸಾಹಿತ್ಯಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಅನೇಕ ಬದಲಾವಣೆಯ ಕ್ರಾಂತಿಕಾರಿ ಸುಧಾರಣೆಗಳನ್ನ ಜಾರಿಗೊಳಿಸಿದ ದೈವಿಕ ಪುರುಷರು. ತೋಟಗಾರಿಕಾ ಸಮಾಜ ಸುಧಾರಣೆಯ ಕಾಯಕದಿಂದಲೇ ಜಗಜ್ಯೋತಿ ಬಸವೇಶ್ವರರು ಎಂದು ಖ್ಯಾತಿಯನ್ನು ಪಡೆದ ಬಸವಣ್ಣನವರ ಆದರ್ಶ ತತ್ವಗಳನ್ನ ಇಂದಿನ ಪೀಳಿಗೆಯ ಮಾನವರೆಲ್ಲರೂ ಪಾಲಿಸಿ ಗೌರವಿಸಬೇಕೆಂದರು. ತೋಟಗಾರಿಕಾ ಇದೇ ಸಂದರ್ಭದಲ್ಲಿ ಹಾಜರಿದ್ದ ತಹಶೀಲ್ದಾರ್ ಮಹೇಶ್ ಪತ್ರೆ, ನಗರಸಭಾ ಸದಸ್ಯ ಮೃತ್ಯುಂಜಯ ಜಿಂದಾಲ್, ಬೆಳವಣಿಗೆ ವೀರಶೈವ ಸಮಾಜದ ಪದಾಧಿಕಾರಿಗಳು, ಚುನಾಯಿತ ಜನಪ್ರತಿನಿಧಿಗಳು, ಸಾರ್ವಜನಿಕರ ಉಪಸ್ಥಿತರಿದ್ದರು. ನರಸಿಂಹಗೌಡ ರಚನೆಯ ಬಗ್ಗೆ ಸಂಘದ ಕಾರ್ಯದರ್ಶಿಯವರಿಂದ ವಿಷಯ ಮಂಡನೆ, ಚರ್ಚೆ, ಹೆಸರುಗಳ ನಾಮನಿರ್ದೇಶನ, ಸಲಹೆ ಬಹುಮತದಿಂದ ಆಯ್ಕೆ ಮಾಡಲಾಯಿತು. ನಂತರ ವಂದನಾರ್ಪಣೆ, ಗಣ್ಯರಿಗೆ ಸನ್ಮಾನ ಮಾಡುವ ಮೂಲಕ ನೂತನ ಕಾರ್ಯದರ್ಶಿಗಳಿಂದ ಮಂಡಿಸಲಾಯಿತು. ರಾಷ್ಟ್ರಗೀತೆಯ ಮೂಲಕ ಸಭೆಯನ್ನ ಮುಕ್ತಾಯಗೊಳಿಸಿದರು. ಜೆಎನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ನಮ್ಮ ಮಂಡಿಕಲ್ಲು ಹೋಬಳಿಯಲ್ಲಿ ಹಿರಿಯ ಅಧಿಕಾರಿಗಳು ಅಂದರೆ ಕರ್ನಾಟಕ ರಾಜ್ಯಕ್ಕೆ ಹಿರಿಯ ಅಧಿಕಾರಿಗಳಾಗಿದ್ದು ಅಷ್ಟೇ ಒಂದು ವಿಧೆ ಇದೆ. ಅಂದರೆ ಅವರು ಸ್ವಲ್ಪ ಒಂದು ಕಠಿಣ ಪರಿಸ್ಥಿತಿ ತೀರ್ಮಾನ ತಗೊಳ್ತಾ ಇದ್ರು. ಅದು ಯಾಕೆ ಅಂದರೆ ನಾನು ಆತ್ಮೀಯನಾಗಿ ಸ್ವಲ್ಪ ಒಂದು 2-3 ಸತಿ ನಾನು ಅಂತ ಒಂದು ಕರ್ಸಿಕೊಳ್ಳಲ್ಲ ಪಡೆದಿದ್ದೀನಿ, ಹೆಸರುವಾಸಿಯನ್ನು ಪಡೆದಿದ್ದಾರೆ. ಅಂಥವರು ಕೂಡ ಕರೆದು ಸನ್ಮಾನ ಮಾಡಿ ಎಲ್ಲರಿಗೂ ಪರಿಚಯ ಮಾಡ್ತಾರೆ. ಅದು ಉದ್ದೇಶ ಇಂಥ ರೈತರಿದ್ದಾರೆ, ವೈಯಕ್ತಿಕವಾಗಿ ಅವರು ಹೋರಾಟ ಮಾಡಿ ಇಂಥ ದೊಡ್ಡದಾಗಿ ಬೆಳಿಬೇಕಾದ್ರೆ ನಾವಾಗಿ ಮಾಡಬಾರ್ದು ಅನ್ನೋ ಪ್ರೇರಣೆ ನಮ್ಮ ಸ್ನೇಹಿತರಿಗೆಲ್ಲ ಸಿಕ್ಕಲಿ ಅನ್ನೋ ಉದ್ದೇಶದಿಂದ ಬರ್ತೀವಿ. ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೋಸ್ಕರ ಅವರು ಅವಾಗ ನಡೆಸೋರು ವೆಂಕಟೇಶಪ್ಪನವರೇ ಮೀಟಿಂಗ್ ಕರೆದು ಭಾಳ ದಿನ ಆಯಿತು, ಮೀಟಿಂಗ್ ಕರೀರಿ ಅಂತ ಫೋನಲ್ಲಿ ಹೇಳೋರು, ನೆನೆಸೋರು. ಅದಕ್ಕೆ ಅಧ್ಯಕ್ಷರು ಅಂದರೆ ಹೇಗೆ ಹಲವಾರು ಥರ ಗಂಟೆ ಥರ ಕೆಲಸ ಮಾಡ್ತಾಯಿದ್ರು. ಅವರ ಅನುಪಸ್ಥಿತಿಯಲ್ಲಿ ಭಗವಂತ ಅವರಿಗೆ ಒಂದು ಶಾಂತಿಯನ್ನು ನಾವು ಮುಂದಿನ ಕಾರ್ಯಕ್ರಮಗಳನ್ನು ಮಾಡೋಣ. ಸಭೆಯಲ್ಲಿ ಮೇಡಮ್, ನಾನು SCDH ಗಾಯತ್ರಿ ಮೇಡಮ್ ಅವ್ರನ್ನ ಸಭೆಗೆ ಆಹ್ವಾನಿಸೋದನ್ನು ಮಾಡ್ತಿದ್ದೆ. ದಯವಿಟ್ಟು ಕ್ಷಮಿಸಿ. ಸಭೆಗೆ ನಮಗೆ ಮತ್ತು ಅವ್ರ ಜೊತೆಯಲ್ಲಿ ಬಂದಿರತಕ್ಕಂಥ ಸಹಾಯಕ ತೋಟಗಾರಿಕೆ ಅಧಿಕಾರಿ ಲಕ್ಷ್ಮೀಕಾಂತ್ ಅವರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು, ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.